ನಾವು ಟರ್ಮಿನಲ್ 2ಗೆ ಬಂದಿದ್ದೀವಿ. ಇಲ್ಲಿಂದ ನಮ್ಮ ಫ್ಲೈಟ್ ಇರೋದು. ನಾವು ಉಜ್ಜಯಿನಿಗೆ ಹೋಗಬೇಕು ಅಂದರೆ ನಿಯರೆಸ್ಟ್ ಏರ್ಪೋರ್ಟ್ ಬಂದ್ಬಿಟ್ಟು ಅದು ಇಂಡೋರ್ ಏರ್ಪೋರ್ಟ್ ಆಗಿರುತ್ತೆ. ಈಗ ನಾವು ಲಾಂಜಿಗೆ ಬಂದಿದ್ದೀವಿ. ಕೇವಲ ₹2 ಕೊಟ್ಬಿಟ್ಟು ಇಲ್ಲಿ ಊಟ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ಜೈ ಮಹಾಕಾಲ್. ಎಲ್ರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ಇವತ್ತು ನಾವು ಜ್ಯೋತಿರ್ಲಿಂಗ ದರ್ಶನ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಒಂದು ವಿಶೇಷವಾದ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ. ಅದು ಬೇರೆ ಯಾವುದೂ ಅಲ್ಲ, ಉಜ್ಜಯಿನಿಯ ಮಹಾಕಾಳೇಶ್ವರ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ಉಜ್ಜಯಿನಿಗೆ ಹೋದವರು ಸಾಧಾರಣವಾಗಿ 2 ಜ್ಯೋತಿರ್ಲಿಂಗಗಳನ್ನ ನೋಡ್ಕೊಂಡು ಬರ್ತಾರೆ. ಮೊದಲನೇದಾಗಿ ಉಜ್ಜಯಿನಿಯಲ್ಲಿರುವ ಮಹಾಕಾಳೇಶ್ವರ ದರ್ಶನ ಮಾಡಿದ್ರೆ ಇನ್ನೊಂದು ಜ್ಯೋತಿರ್ಲಿಂಗವಾದ ಓಂಕಾರೇಶ್ವರನ ದರ್ಶನ ಕೂಡ ಮಾಡ್ಕೊಂಡು ಬರ್ತಾರೆ. ಹಾಗಾಗಿ ಈ ವಿಶೇಷ ಟ್ರಿಪ್ನಲ್ಲಿ ನಾವು 2 ಜ್ಯೋತಿರ್ಲಿಂಗಗಳ ದರ್ಶನ ಹಾಗೆ ಒಂದು ಅಷ್ಟಾದಶ ಶಕ್ತಿಪೀಠದಲ್ಲಿ ಒಂದಾದ ಉಜ್ಜಯಿನಿಯ ಮಹಾಕಾಳಿಯ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಈ ವಿಡಿಯೋ ಸೀರೀಸ್ನ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ಉಜ್ಜಯಿನಿಗೆ ಹೇಗೆ ಹೋಗಬೇಕು, ಓಂಕಾರೇಶ್ವರಕ್ಕೆ ಹೇಗೆ ಹೋಗಬೇಕು, ಅಲ್ಲಿ ಅಕಾಮಿಡೇಷನ್ ಹೇಗಿರುತ್ತೆ, ದರ್ಶನದ ವ್ಯವಸ್ಥೆ ಹೇಗಿರುತ್ತೆ, ಹಾಗೆ ಅಲ್ಲಿ ವಿಶೇಷವಾದ ಆರತಿಗಳಿರುತ್ತೆ ಅದನ್ನೇ ಹೇಗೆ ಬುಕ್ ಮಾಡ್ಕೊಳ್ಬೇಕು, ಹಾಗೆ ಸೈಟ್ ಸೀಯಿಂಗ್ ಪ್ಲೇಸಸ್ ಯಾವುದು, ಯಾವ ಥರ ಹೋದರೆ ಕಂಫರ್ಟಬಲ್ ಆಗಿ ಹೋಗಿ ಬರ್ಬೋದು, ಎಷ್ಟು ದುಡ್ಡಾಗುತ್ತೆ ಅನ್ನೋ ಕಂಪ್ಲೀಟ್ ಮಾಹಿತಿ ನಿಮಗೆ ಈ ಸೀರೀಸ್ನಲ್ಲಿ ಸಿಗುತ್ತೆ. ಹಾಗಾಗಿ ಈ ವಿಡಿಯೋನ ನಾವು ಉಜ್ಜಯಿನಿ ಹಾಗೆ ಓಂಕಾರೇಶ್ವರ್ ಸೀರೀಸ್ನಲ್ಲಿ ಹಾಕಿರ್ತೀನಿ. ಪ್ಲೇ ಲಿಸ್ಟ್ನಲ್ಲಿ ಇರುತ್ತೆ. ನೀವು ಈ ವಿಡಿಯೋಸ್ನ ಕಂಪ್ಲೀಟ್ ಆಗಿ ನೋಡಿದ್ರೆ ಫುಲ್ ಟೂರ್ ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ. ಬನ್ನಿ, ಈಗ ನಾವು ತುಮಕೂರಿನಿಂದ ಹೊರಡ್ತಾ ಇದ್ದೀವಿ. ಈಗ ಏರ್ಪೋರ್ಟಿಗೆ ಹೋಗಬೇಕು. ನಾವು ವಿಮಾನದಲ್ಲಿ ಹೋಗ್ತಾ ಇರೋದು. ನಿಮಗೆ ಏರ್ಪೋರ್ಟ್ಗೆ ಹೋದ ನಂತರ ಯಾವ ವಿಮಾನ ಹಾಗೆ ನಿಮಗೆ ಎಷ್ಟೊತ್ತಾಗುತ್ತೆ, ಅದರ ಕಾಸ್ಟ್ ಎಷ್ಟು ಅನ್ನೋ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಫೈನಲಿ ನಾವು ಬೆಂಗಳೂರು ಏರ್ಪೋರ್ಟ್ನ ರೀಚ್ ಆಗಿದ್ದೀವಿ. ನಮಗೆ 2 ಟರ್ಮಿನಲ್ ಇದೆ ಇಲ್ಲಿ. ನಾವು ಟರ್ಮಿನಲ್ 2ಗೆ ಬಂದಿದ್ದೀವಿ. ಇಲ್ಲಿಂದ ನಮ್ಮ ಫ್ಲೈಟ್ ಇರೋದು. ನಮ್ಮ ಫ್ಲೈಟ್ ಬಂದ್ಬಿಟ್ಟು ಏರ್ ಇಂಡಿಯಾ ಫ್ಲೈಟ್ನಲ್ಲಿ ನಾವು ಹೋಗ್ತಾ ಇರೋದು. ತುಂಬಾ ಸೂಪರ್ ಆಗಿರುತ್ತೆ ಈ ಜರ್ನಿ. ಬನ್ನಿ, ಈಗ ಒಳಗಡೆ ಹೋಗ್ಬಿಟ್ಟು ಚೆಕ್ ಇನ್ ಆಗೋಣ ಅಂತ. ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ, ಹೇಗೆ ಚೆಕ್ ಇನ್ ಆಗಬೇಕು. ಹಾಗೆ ಇಲ್ಲಿ 2 ರೀತಿಯ ಲಗೇಜ್ನ ನಾವು ಕ್ಯಾರಿ ಮಾಡಬೇಕಾಗತ್ತೆ. ಒಂದನ್ನ ಕ್ಯಾಬಿನ್ ಬ್ಯಾಗ್ ಅಂತ ಕರೀತಾರೆ, ಇನ್ನೊಂದನ್ನ ಚೆಕ್ ಇನ್ ಬ್ಯಾಗ್ ಅಂತ ಕರೀತಾರೆ. ಮೊದಲಿಗೆ ನೀವು ಬಂದಾಗ DG ಯಾತ್ರಾ ಅಂತ ಒಂದು ಆ್ಯಪ್ ಇರುತ್ತೆ. ಆ ಆ್ಯಪ್ನಲ್ಲಿ ನೀವು ನಿಮ್ಮ ಬೋರ್ಡಿಂಗ್ ಪಾಸ್ನ ಹಾಕೊಂಡ್ಬಂದ್ರೆ ಈಸಿಯಾಗಿ ಕ್ಯೂ ಲೈನ್ಸ್ನ ಸ್ಕಿಪ್ ಮಾಡ್ಕೊಂಡು ಹೋಗ್ಬೋದಾಗತ್ತೆ. ಈಗ ಬನ್ನಿ ಒಳಗಡೆ ಹೋಗೋಣ, ಆಮೇಲೆ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀವಿ. ಫೈನಲಿ ಒಳಗಡೆ ಬಂದಿದ್ದೀವಿ. 2 ಕಣ್ಣು ಸಾಲದು, ಅಷ್ಟು ಅದ್ಭುತವಾಗಿದೆ. ನೋಡ್ತಿದ್ರೆ ನಮಗೆ ಗಾರ್ಡನ್ ಸಿಟಿ ಅಲ್ವಾ ಬೆಂಗಳೂರು, ಅದೇ ಕಾನ್ಸೆಪ್ಟ್ ನಲ್ಲಿ ಈ ಏರ್ಪೋರ್ಟ್ ನಲ್ಲಿ ಡಿಸೈನ್ ಮಾಡಿದ್ದಾರೆ ಆರ್ಕಿಟೆಕ್ಟ್ಸ್. ತುಂಬಾನೇ ಬ್ಯೂಟಿಫುಲ್ ಆಗಿದೆ. ನಮಗೆ 2 ರೀತಿಯ ಬ್ಯಾಗ್ ಇರುತ್ತೆ. ಈ ಬ್ಯಾಗ್ ಬಂದ್ಬಿಟ್ಟು ನಮಗೆ ಚೆಕ್ ಇನ್ ಬ್ಯಾಗ್. ಇದು ಚೆಕ್ ಇನ್ ಬ್ಯಾಗ್ ಅಂದ್ರೆ ನಮಗೆ ಇದು ನಮ್ಮ ಕೈಗೆ ಸಿಗೋದಿಲ್ಲ. ಇದು ಸ್ಟಾರ್ಟಿಂಗ್ ನಾವು ಕೊಟ್ರೆ ಮತ್ತೆ ನಮಗೆ ಎಲ್ಲಿ ನಾವು ಇಳಿತೀವೋ ಅಲ್ಲಿ ಇಸ್ಕೋಬೇಕಾಗತ್ತೆ. ಇದನ್ನ ಚೆಕ್ ಇನ್ ಬ್ಯಾಗ್ ಅಂತ ಕರೀತಾರೆ. ಇನ್ನ ಈ ಬ್ಯಾಗ್ಸ್ ಎಲ್ಲ ಚಿಕ್ಕ ಚಿಕ್ಕದಿದೆಯಲ್ಲ ಅದನ್ನ ಕ್ಯಾಬಿನ್ ಬ್ಯಾಗ್ಸ್ ಅಂತ ಕರೀತಾರೆ. ಈ ಕ್ಯಾಬಿನ್ ಬ್ಯಾಗ್ಸ್ ನಾವು ಕ್ಯಾರಿ ಮಾಡಬಹುದಾಗಿರುತ್ತೆ. ಕೆಲವೊಂದು ಐಟಮ್ಸ್ ನಮಗೆ ಚೆಕ್ ಇನ್ ಬ್ಯಾಗ್ ನಲ್ಲಿ ಅಲೋ ಇರೋದಿಲ್ಲ, ಕೆಲವೊಂದು ನಮಗೆ ಕ್ಯಾಬಿನ್ ಬ್ಯಾಗ್ ನಲ್ಲಿ ಅಲೋ ಇರೋದಿಲ್ಲ. ನಾನು ನಿಮ್ಗೆ ಮುಂದೆ ಹೇಳ್ತೀನಿ ಯಾವ್ದೆಲ್ಲ ಚೆಕ್ ಇನ್ ಬ್ಯಾಗ್ ನಲ್ಲಿ ಇಡಬಹುದು ಹಾಗೆ ಯಾವ್ದೆಲ್ಲ ಕ್ಯಾಬಿನ್ ಬ್ಯಾಗ್ ನಲ್ಲಿ ಇಡಬಹುದು ಅಂತ. ಫಸ್ಟ್ ಈಗ ಒಳಗ್ ಬಂದ ತಕ್ಷಣ ನಾವು ಬೋರ್ಡಿಂಗ್ ಪಾಸ್ ನ ಕಲೆಕ್ಟ್ ಮಾಡ್ಕೊಳ್ಬೇಕು. ಬೋರ್ಡಿಂಗ್ ಪಾಸ್ ತೋರಿಸಬೇಕು ಅಂದ್ರೆ ನಮ್ಗೆ ಟಿಕೆಟ್ ನ ತೋರಿಸಿದ್ರೆ ಸಾಕು. ಟಿಕೆಟ್ ನ ತೋರಿಸಿದ್ರೆ ಅದಕ್ಕಿಂತ ಮುಂಚೆ ನಾವು ವೆಬ್ ಚೆಕ್ ಇನ್ ಮಾಡಿರ್ಬೇಕು. ಆ ವೆಬ್ ಚೆಕ್ ಇನ್ ಬೋರ್ಡಿಂಗ್ ಪಾಸ್ ತೋರಿಸಿದ್ರೆ ನಮಗೆ ಫಿಸಿಕಲ್ ಪಾಸ್ ಕೊಡ್ತಾರೆ. ಅದನ್ನ ಇಸ್ಕೊಂಡು ನಾವು ಸೆಕ್ಯೂರಿಟಿ ಚೆಕ್ ನ ಮಾಡಿಸ್ಕೊಳ್ಬೇಕಾಗತ್ತೆ. ನಾವು ಬೋರ್ಡಿಂಗ್ ಪಾಸ್ ಎಲ್ಲಿ ಇಸ್ಕೋತೀವೋ ಅಲ್ಲೇ ನಮ್ಮ ಲಗೇಜ್ ನ ಕೊಡ್ಬೇಕಾಗತ್ತೆ. ಅವರು ಅದನ್ನ ವೇ ಮಾಡ್ಬಿಟ್ಟು ಅದು ಎಷ್ಟಿದ್ಯಾ ಲಿಮಿಟ್ಸ್ ಅಲ್ಲಿ ಇದೆಯಾ ಅಂತ ಹೇಳ್ತಾರೆ. ನಾವು ಈಗ 15 kg ನ ತಗೊಂಡು ಹೋಗ್ಬೋದು ಮ್ಯಾಕ್ಸಿಮಮ್. ನಮಗೆ ಏರ್ ಇಂಡಿಯಾನಲ್ಲಿ 15 kg ಅಷ್ಟು ಲಗೇಜ್ ನಾವು ತೆಗೆದುಕೊಂಡಿದ್ದೀವಿ. ಒಬ್ಬರಿಗೆ 15 kg. ಹಾಗೆ ನಮಗೆ ಕ್ಯಾಬಿನ್ ಬ್ಯಾಗ್ ನಲ್ಲಿ ಅಲೋ ಬಂದ್ಬಿಟ್ಟು 6 kg ಅಷ್ಟು ಅಲೋ ಮಾಡ್ತಾರೆ. ಒಂದು ಏರ್ಲೈನ್ಸ್ಗೆ ಈ ತರ ಒಂದೊಂದು ಕೌಂಟರ್ ಇರುತ್ತೆ, ಅಲ್ಲಿ ನಿಮ್ಮ ಲಗೇಜ್ಗಳನ್ನ ಕೊಡಬೇಕಾಗತ್ತೆ. ನಮ್ದು ಏರ್ ಇಂಡಿಯಾ ಆಗಿರೋದ್ರಿಂದ ನಾವು ಏರ್ ಇಂಡಿಯಾ ಕೌಂಟರ್ಗೆ ಹೋಗ್ಬಿಟ್ಟು ಕೊಡಬೇಕಾಗತ್ತೆ. ಇದೆಲ್ಲ ಎಮಿರೇಟ್ಸ್ ಕಾಣಿಸ್ತಾ ಇದೆ. ಇಲ್ಲೆಲ್ಲ ಬರೀ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಇರೋದ್ರಿಂದ ಬರೀ ನಿಮಗೆ ಎಮಿರೇಟ್ಸು ಅದೇ ಏರ್ ಫ್ರಾನ್ಸು ಅದೇ ಕಾಣ್ತಾ ಇದೆ. ನೋಡಿ ಹಿಂದೆ ನಮಗೆ ಏರ್ ಇಂಡಿಯಾದು ಕ್ಯಾಬಿನ್ಸ್ ಕಾಣ್ತಾ ಇದೆ. ಇಲ್ಲಿ ನಾವು ಲಗೇಜ್ನ ಕೊಟ್ಬಿಟ್ಟು ಬೋರ್ಡಿಂಗ್ ಪಾಸ್ ಇಸ್ಕೋಬೇಕು. ಬನ್ನಿ ಇಸ್ಕೊಳ್ಳೋಣ ಅಂತ. ನಾವು ಉಜ್ಜಯಿನಿಗೆ ಹೋಗಬೇಕು ಅಂದರೆ ನಿಯರೆಸ್ಟ್ ಏರ್ಪೋರ್ಟ್ ಬಂದ್ಬಿಟ್ಟು ಅದು ಇಂಡೋರ್ ಏರ್ಪೋರ್ಟ್ ಆಗಿರುತ್ತೆ. ಈಗ ನಾವು ಏರ್ ಇಂಡಿಯಾನಲ್ಲಿ ಹೋಗ್ತಿರೋದು ಮೊದಲಿಗೆ ಬಾಂಬೆಗೆ ಹೋಗ್ತಾ ಇದೀವಿ, ಅಂದರೆ ಮುಂಬೈಗೆ ಹೋಗ್ತಾ ಇದೀವಿ. ಅಲ್ಲಿಂದ ಮತ್ತೆ ನಾವು ಇನ್ನೊಂದು ಫ್ಲೈಟ್ನ ತೆಗೆದುಕೊಂಡು ಇಂಡೋರ್ಗೆ ಹೋಗ್ತಾ ಇದೀವಿ. ಹಾಗಾಗಿ ಒಮ್ಮೆ ಲಗೇಜ್ ಕೊಟ್ಟರೆ ನಮಗೆ ಇಲ್ಲಿ ಡೈರೆಕ್ಟ್ ಆಗಿ ನಾವು ಇಂಡೋರ್ನಲ್ಲೇ ಕಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಹಿಂದೆಗಡೆ ನಿಮಗೆ ಕಾಣ್ತಾ ಇದೆ ನೋಡಿ, ಡಿಪಾರ್ಚರ್ಸ್ ಅಂತ ಕಾಣ್ತಿದೆಯಲ್ಲ, ಅಲ್ಲಿಂದ ನಾವು ಇವಾಗ ಹೋಗಬೇಕು. ಇದು ನಮಗೆ ಡೊಮೆಸ್ಟಿಕ್ ಫ್ಲೈಟ್ ಆದ್ರಿಂದ ನಾವು ಇಲ್ಲಿ ಡೊಮೆಸ್ಟಿಕ್ ಕಡೆ ಹೋಗಬೇಕು. ಇಂಟರ್ನ್ಯಾಷನಲ್ ಆದರೆ ಇನ್ನೂ ಒಂದು ಕಡೆ ಇದೆ, ಅಲ್ಲಿಂದ ಹೋಗಬೇಕಾಗತ್ತೆ. ಬನ್ನಿ ಇವಾಗ ಹೋಗೋಣಂತೆ. ಈಗ ತಾನೇ ಸೆಕ್ಯೂರಿಟಿ ಚೆಕ್ ಮುಗಿಸ್ಕೊಂಡು ಮುಂದೆ ಬಂದಿದ್ದೀವಿ. ನಮ್ಮದು ಗೇಟ್ ಬಂದ್ಬಿಟ್ಟು D10 ಅಂತ.
ಸಪ್ರೇಟಾಗಿ ಒಂದೊಂದಕ್ಕೂ ಒಂದೊಂದು ಗೇಟ್ ಇರುತ್ತೆ. ನಮ್ಮ ಫ್ಲೈಟ್ ಬಂದುಬಿಟ್ಟು ಗೇಟ್ ಇರೋದು D10 ಅಂತ, ಅಲ್ಲಿಗೆ ಹೋಗಬೇಕು. ನಾವು ಈ ಟ್ರಿಪ್ಗೆ ಹೋಗ್ತಾ ಇರೋದು ಫ್ಯಾಮಿಲಿ ಮೆಂಬರ್ಸ್ 4 ಜನ ಹೋಗ್ತಾ ಇದ್ದೀವಿ. ನಾನು, ನಮ್ಮಮ್ಮ, ನನ್ನ ತಂಗಿ ಹಾಗೆ ನಮ್ಮಪ್ಪ 4 ಜನ ಹೋಗ್ತಾ ಇದ್ದೀವಿ. ಎಲ್ಲರೂ ಎಕ್ಸೈಟೆಡ್ ಆಗಿದ್ದೀವಿ ಹೋಗಲಿಕ್ಕೆ. ಸೆಕ್ಯೂರಿಟಿ ಚೆಕ್ ಮುಗಿಸ್ಕೊಂಬಂದರೆ ಈ ಥರ ನಮಗೆ ಸಾಕಷ್ಟು ಶಾಪ್ಸ್ ಇರುತ್ತೆ, ಇಲ್ಲಿ ಶಾಪಿಂಗ್ ಮಾಡ್ಬೋದು. ಎಕ್ಸ್ಪೆನ್ಸಿವ್ ಇರುತ್ತೆ, ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ ಅಂತ ಹೇಳ್ಬೋದು. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಎಲ್ಲ ಶಾಪಿಂಗ್ ಮಾಡ್ಬೋದು. ನಂಗೆ ಇನ್ನೂ ಒಂದು ಇಷ್ಟ ಆಗಿದ್ದೇನು ಅಂದರೆ ಎಲ್ಲ ಕಡೆನೂ ಏರ್ಪೋರ್ಟ್ನಲ್ಲಿ ನಮಗೆ ಕನ್ನಡ ಬೋರ್ಡ್ಸ್ ಇದೆ. ಸದ್ಯ ಅದೊಂದು ಪುಣ್ಯ ಅಂತ ಹೇಳ್ಬೋದು. ಎಲ್ಲ ಕಡೆ ಕನ್ನಡ ಬೋರ್ಡ್ಸ್ ಇದೆ, ಅದೊಂದು ಖುಷಿ ಆಯಿತು ನನಗೆ ನೋಡಿ ಎಲ್ಲ ಕಡೆ ಆಲ್ಮೋಸ್ಟ್ ಕನ್ನಡ ಹಾಕಿದ್ದಾರೆ. ಇಂಗ್ಲೀಷ್ನಲ್ಲಿ ಎಷ್ಟು ದೊಡ್ಡದಾಗಿದೆಯೋ ಹಾಗೆ ಕನ್ನಡದಲ್ಲೂ ಅಷ್ಟೇ ದೊಡ್ಡದಾಗಿದೆ, ಅದೊಂದು ಖುಷಿ ಆಗುತ್ತೆ ನೋಡಿದ್ರೆ. ಈಗ ನಾವು ಲಾಂಜಿಗೆ ಬಂದಿದ್ದೀವಿ. ಕೇವಲ ₹2 ಕೊಟ್ಬಿಟ್ಟು ಇಲ್ಲಿ ಊಟ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ನೋಡೋಣ ವೆರೈಟೀಸ್ ಏನೇನಿರುತ್ತೆ ಅಂತ ಲಾಂಜಲ್ಲಿ. ಏನು ಬ್ಯೂಟಿಫುಲ್ ಆಗಿದೆ ನೋಡಿ ಲಾಂಜ್, ಯಾವುದೋ 5 ಸ್ಟಾರ್ ಹೋಟೆಲ್ ಥರ ಇದೆ. ಬನ್ನಿ ಏನೇನಿದೆ ನೋಡೋಣ. ಕರ್ಡ್ ರೈಸ್ ಇದೆ, ಬಿರಿಯಾನಿ ಇದೆ, ಹಾಗೆ ನೂಡಲ್ಸ್ ಇದೆ, ಹಾಗೆ ನಮಗೆ ಪಾವ್ ಇದೆ, ಪಾವ್ ಭಾಜಿ ಇದೆ, ಇಷ್ಟೆಲ್ಲ ವೆರೈಟೀಸ್ ಇದೆ. ಈಗ ಊಟ ಮಾಡೋಣಂತೆ. ಏನೇನು ಬಡ್ಸ್ಕೊಬಂದಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಇದರಲ್ಲಿ ನನಗೆ ಪಾವ್ ಭಾಜಿ ಇದೆ, ಹಾಗೆ ಇದ್ರ ಜೊತೆಗೆ ನಮಗೆ ಬಿರಿಯಾನಿ ಇದೆ, ಮೊಸರನ್ನ ಇದೆ. ನೀವೇನಾದರೂ ಲಾಂಜ್ ಆಕ್ಸೆಸ್ಸಿಗೆ ಬರಬೇಕು ಅಂದರೆ ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇರಬೇಕಾಗತ್ತೆ. ಆ ಕ್ರೆಡಿಟ್ ಕಾರ್ಡ್ಗೆ ಲಾಂಜ್ ಆಕ್ಸೆಸ್ ಇದೆಯಾ ಇಲ್ವಾ ಅಂತ ನೀವು ಮುಂಚೆನೇ ನೋಡಿ ತೆಗೆದುಕೊಳ್ಬೇಕಾಗತ್ತೆ. ನನ್ನ ಕ್ರೆಡಿಟ್ ಕಾರ್ಡ್ಗಿತ್ತು, ನನ್ನ ತಂಗಿದ್ದಕ್ಕೆ ಇರಲಿಲ್ಲ. ಹಾಗಾಗಿ ನನಗೆ ಕೇವಲ ಈ ₹2 ಇಷ್ಟೆಲ್ಲ ಸಿಕ್ತು. ಈಗ ಬೇಗ ಬೇಗ ತಿಂದ್ಬಿಟ್ಟು ನಾವು ಫ್ಲೈಟ್ ಹತ್ತಬೇಕಾಗತ್ತೆ, ಯಾಕಂದರೆ ಕೇವಲ ಇನ್ನು 1 ಅವರ್ ಇದೆ ಅಷ್ಟೇ. ಟೇಸ್ಟ್ ಓಕೆಶ್ ಇದೆ, ಹಂಗೆ ತುಂಬ ಚೆನ್ನಾಗಿದೆ ಅಂತ ಏನಲ್ಲ. ಬಟ್ ಹೊರಗಡೆ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಇರುತ್ತಲ್ಲ, ಅದು ಕಂಪೇರ್ ಮಾಡಿದ್ರೆ ಕೇವಲ ₹2 ಇಷ್ಟೆಲ್ಲ ಸಿಕ್ತು ಅಂತ ಹೇಳ್ಬೋದು. ಆ್ಯಕ್ಚುಲಿ ವೆರೈಟೀಸ್ ಕಮ್ಮಿ ಇದೆ, ಯಾಕಂದರೆ ಈಗ ಮಧ್ಯರಾತ್ರಿ ಆಗಿದೆ, ಹಾಗಾಗಿ ವೆರೈಟೀಸ್ ತುಂಬ ಕಡಿಮೆ ಇದೆ. ಅದೇ ನಾವೇನಾದರೂ ಬೆಳಗ್ಗೆ ಹೊತ್ತು ಅಥವಾ ಮಧ್ಯಾಹ್ನದ ಹೊತ್ತು ಬಂದರೆ ತುಂಬಾ ವೆರೈಟೀಸ್ ಇರುತ್ತೆ ಅಂತ ಹೇಳ್ಬೋದು. ಈಗ ಆಲ್ಮೋಸ್ಟ್ ಮಧ್ಯರಾತ್ರಿ 1 ಗಂಟೆ ಆಗಿದೆ, ಹಾಗಾಗಿ ತುಂಬ ಕೆಲವು ವೆರೈಟೀಸ್ ಮಾತ್ರ ಇಟ್ಟಿದ್ದಾರೆ. ಇನ್ನು ನೀವು ಉಜ್ಜಯಿನಿಗೆ ಟ್ರೈನಲ್ಲಿ ಕೂಡ ಹೋಗ್ಬೋದಾಗುತ್ತೆ. ಟ್ರೈನಲ್ಲಿ 32ರಿಂದ 36 ಗಂಟೆ ತನಕ ಇರುತ್ತೆ. ಹಾಗಾಗಿ ನನ್ನ ಪ್ರಕಾರ ಫ್ಲೈಟ್ ಈಸ್ ದ ಬೆಸ್ಟ್ ಅಂತ ಹೇಳ್ಬೋದು. ನಿಮ್ಗೆ ಏನಾದರೂ ಟೈಮ್ ಇತ್ತು ಅಂದರೆ ಆರಾಮಾಗಿ ಟ್ರೈನಲ್ಲಿ ಕೂಡ ಹೋಗ್ಬೋದಾಗುತ್ತೆ. ಮೊದಲಿಗೆ ನಮಗೆ ಓಂಕಾರೇಶ್ವರ್ ಸಿಗುತ್ತೆ. ಓಂಕಾರೇಶ್ವರ್ಗೆ ಹೋಗಬೇಕು ಅಂದರೆ ಉಜ್ಜಯಿನಿಗೆ ಫಸ್ಟ್ ಹೋಗಬೇಕು ಅಂತ ಏನಿಲ್ಲ, ಖಾಂಡ್ವಾ ಜಂಕ್ಷನ್ ಅಂತ ಇದೆ. ಆ ಖಾಂಡ್ವಾ ಜಂಕ್ಷನಲ್ಲಿ ಇಳಿದ್ರೆ ನಾವು ಓಂಕಾರೇಶ್ವರಕ್ಕೂ ಕೂಡ ಹೋಗ್ಬೋದಾಗಿರುತ್ತೆ. ಈ ಖಾಂಡ್ವಾ ಜಂಕ್ಷನ್ಗೆ ನಮಗೆ ಬೆಂಗಳೂರಿನಿಂದ ಡೈರೆಕ್ಟ್ ಟ್ರೈನ್ಸ್ ಇದೆ. ಅದು ಯಾವುದು ಅಂದರೆ ನಮಗೆ ಕರ್ನಾಟಕ ಎಕ್ಸ್ಪ್ರೆಸ್ ಇದೆ, ಅದು ಡೈಲಿ ರನ್ ಆಗುತ್ತೆ. ಅದು ಬಿಟ್ಟರೆ ನಮಗೆ ಮೈಸೂರು ವಾರಣಾಸಿ ಎಕ್ಸ್ಪ್ರೆಸ್ ಕೂಡ ಇದೆ. ಆ 2 ಟ್ರೈನ್ಗಳು ಕೂಡ ನಮಗೆ ಖಾಂಡ್ವಾ ಜಂಕ್ಷನ್ನಲ್ಲಿ ಸ್ಟಾಪ್ ಕೊಡುತ್ತೆ. ಅಲ್ಲಿಂದ 65 ಕಿಲೋಮೀಟರ್ ಪ್ರಯಾಣ ಮಾಡಿದ್ರೆ ನಮಗೆ ಓಂಕಾರೇಶ್ವರ್, ಅಲ್ಲಿಂದ ನಮಗೆ 65 ಕಿಲೋಮೀಟರ್ ಬಸ್ಸಸ್ ಅವೈಲಬಿಲಿಟಿ ಇರುತ್ತೆ. ಹಾಗೆ ನಾವು ಪ್ರೈವೇಟ್ ವೆಹಿಕಲ್ ಕೂಡ ಮಾಡ್ಕೊಂಡು ಹೋಗ್ಬೋದಾಗುತ್ತೆ. ಹಾಗಾಗಿ ಮೊದಲಿಗೆ ನೀವು ಓಂಕಾರೇಶ್ವರ ದರ್ಶನ ಮಾಡ್ಕೊಳ್ಳಿ, ನಂತರ ಅಲ್ಲಿಂದ ನಿಮಗೆ ಸಾಕಷ್ಟು ಬಸ್ಗಳಿರುತ್ತೆ ಉಜ್ಜಯಿನಿಗೆ. ಮತ್ತೆ ನಿಮಗೆ ಉಜ್ಜಯಿನಿಯಿಂದ ಬೆಂಗಳೂರಿಗೆ ಮತ್ತೆ ಟ್ರೈನ್ ಇದೆ, ಟ್ರೈನ್ನಲ್ಲಿ ಬರ್ಬೋದಾಗಿರುತ್ತೆ. ಹಾಗಾಗಿ ನೀವು ಒಂದೇ ವೇನಲ್ಲಿ 2 ಓಂಕಾರೇಶ್ವರ ಆಗಿರ್ಬೋದು ಅಥವಾ ಮಹಾಕಾಲೇಶ್ವರ ಆಗಿರ್ಬೋದು, ಈ 2 ದೇವಸ್ಥಾನಗಳ ದರ್ಶನ ಮಾಡ್ಕೊಳ್ಬೋದಾಗಿರುತ್ತೆ. ಇನ್ನು ಟ್ರೈನ್ ಕಾಸ್ಟ್ ಎಷ್ಟಾಗುತ್ತೆ ಅಂತ ನಾನು ನಿಮಗೆ ಎಂಡ್ ಆಫ್ ದ ವಿಡಿಯೋನಲ್ಲಿ ತೋರಿಸ್ತೀನಿ. ಟ್ರೈನ್ ಹೇಗೆ ಬುಕ್ ಮಾಡ್ಕೋಬೇಕು, ಯಾವ ಟ್ರೈನ್ಸ್ ಇದೆ, ಎಷ್ಟು ಕಾಸ್ಟ್ ಆಗುತ್ತೆ ಅಂತ ನಿಮಗೆ ಎಂಡ್ ಆಫ್ ದ ವಿಡಿಯೋನಲ್ಲಿ ತೋರಿಸ್ತೀನಿ. ಈಗ ನಾವು ಪ್ರಸ್ತುತ ಫ್ಲೈಟ್ನಲ್ಲಿ ಹೋಗ್ತಿರೋದ್ರಿಂದ ನಾವು ಆಲ್ರೆಡಿ ಹೇಳಿದಾಗೆ ನಿಮಗೆ 2 ಫ್ಲೈಟ್ನಲ್ಲಿ ನಾವು ಹೋಗ್ತಾ ಇದ್ವಿ. ಡೈರೆಕ್ಟ್ ಫ್ಲೈಟ್ ಕೂಡ ಅವೈಲಬಲ್ ಇತ್ತು, ಬಟ್ ಏನು ನಮಗೆ ಮಧ್ಯಾಹ್ನದ ನಂತರ ಅವೈಲಬಲ್ ಇತ್ತು. ಹಾಗೆ ಬೆಳಗ್ಗೆ ನಮಗೆ ಇಂಡಿಗೋ ಫ್ಲೈಟ್ ಇತ್ತು, ಬಟ್ ನಾವು ಬುಕ್ ಮಾಡೋ ಟೈಮ್ನಲ್ಲಿ ಇಂಡಿಗೋದು ಸಾಕಷ್ಟು ಪ್ರಾಬ್ಲಮ್ಸ್ ಆದ ಕಾರಣ ನಾವು ಏರ್ ಇಂಡಿಯಾನ ಪ್ರಿಫರ್ ಮಾಡಿದ್ವಿ. ಆ ಟೈಮ್ನಲ್ಲಿ ಬೆಂಗಳೂರಿನಿಂದ ಮುಂಬೈಗೆ ಹಾಗೆ ಮುಂಬೈಯಿಂದ ಇಂಡೋರಿಗೆ 2 ಫ್ಲೈಟ್ ಬೆಲೆ ಬಂದ್ಬಿಟ್ಟು ನಮಗೆ ₹6,000 ಆಯಿತು. 2 ಫ್ಲೈಟ್ ಸೇರ್ಬಿಟ್ಟು ಅದರಲ್ಲಿ ನಮಗೆ ಫುಡ್ ಕೂಡ ಇನ್ಕ್ಲೂಡ್ ಆಗಿತ್ತು, ಹಾಗೆ ನಮಗೆ ಫ್ರೀ ಸೀಟ್ ಕೂಡ ಅವೈಲಬಲ್ ಇತ್ತು. ಹಾಗಾಗಿ ಇದು ಬೆಸ್ಟ್ ಸೂಪರ್ ವರ್ತಿ ಅಂತ ಹೇಳ್ಬೋದು. ನೀವು ಡೈರೆಕ್ಟ್ ಫ್ಲೈಟ್ಸ್ನ ಒಮ್ಮೊಮ್ಮೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಆಗಿರ್ಬೋದು, ಇಂಡಿಗೋ ಆಗಿರ್ಬೋದು, ಅದನ್ನ ತೆಗೆದುಕೊಂಡ್ರೆ ನೀವು ಸೀಟ್ಗೆ ಪೇ ಮಾಡಬೇಕಾಗಿರುತ್ತೆ, ಹಾಗೆ ಫುಡ್ಡಿಗೆ ಕೂಡ ನೀವು ಪೇ ಮಾಡಬೇಕಾಗಿರುತ್ತೆ. ಅದೇ ಏರ್ ಇಂಡಿಯಾದಲ್ಲಾದ್ರೆ ನಿಮಗೆ ಎಲ್ಲ ಸಂಪೂರ್ಣವಾಗಿ ಉಚಿತ ಇರುತ್ತೆ, ಅದೊಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಹಾಗೆ ನೀವೇನಾದ್ರೂ ತುಂಬಾ ಮುಂಚೆನೆ ಬುಕ್ ಮಾಡಿದ್ರೆ 2 to 3 ಮಂತ್ಸ್ ಬಿಫೋರ್ ನೀವು ಬುಕ್ ಮಾಡಿದ್ರೆ ನಿಮಗೆ ಕಡಿಮೆ ಬೆಲೆಯಲ್ಲಿ ಹೋಗಿ ಬರ್ಬೋದಾಗಿರುತ್ತೆ. ಅದೇ ನೀವು ಡೇಟ್ಸ್ ಹತ್ರ ಬಂದಾಗ ರೇಟ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಾನು ಬುಕ್ ಮಾಡ್ಕೊಂಡಿರೋದು easemytrip.com ಅಂತ. ನೀವು ಯಾವ ವೆಬ್ಸೈಟಲ್ಲಿ ಬೇಕಿದ್ರೂ ಬುಕ್ ಮಾಡ್ಕೊಳ್ಬೋದಾಗುತ್ತೆ. ಸ್ಕೈ ಸ್ಕ್ಯಾನರ್ ಅಂತ ಒಂದು ವೆಬ್ಸೈಟ್ ಇದೆ, ಅದರಲ್ಲಿ ನೀವು ನಿಮ್ಮ ಡೇಟ್ಸು ಹಾಗೆ ಯಾವ ಡೆಸ್ಟಿನೇಷನ್ಗೆ ಹೋಗಬೇಕು ಅಂತ ಹಾಕಿದ್ರೆ ಯಾವ ವೆಬ್ಸೈಟ್ನಲ್ಲಿ ಅತಿ ಕಡಿಮೆ ಬೆಲೆ ಅಂತ ತೋರಿಸುತ್ತೆ ಆ ವೆಬ್ಸೈಟ್ನಲ್ಲಿ ನೀವು ಬುಕ್ ಮಾಡ್ಕೊಳ್ಬೋದಾಗುತ್ತೆ. ನಾನು ಜನರಲ್ ಆಗಿ easemytrip ಅಥವಾ ಮೇಕ್ಮೈಟ್ರಿಪ್, yatra.com ಈ ಥರ ವೆಬ್ಸೈಟ್ನಲ್ಲಿ ಬುಕ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಈಗ ಆಲ್ರೆಡಿ ನಮ್ಮ ಫ್ಲೈಟಿಗೆ ಬಂದು ಬೋರ್ಡ್ ಮಾಡಿದ್ದೀವಿ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದು ಟೇಕ್ ಆಫ್ ಆಗುತ್ತೆ. ಎಲ್ಲರಿಗೂ ಒಂದೇ ಕಡೆ ಸೀಟ್ ಸಿಕ್ಕಿತ್ತು, ಯಾಕಂದರೆ ನಮಗೆ ಫ್ರೀ ಸೀಟ್ ಇರೋದ್ರಿಂದ ನಾನು ಮುಂಚೆನೇ ಬುಕ್ ಮಾಡ್ಕೊಂಡಿರೋ ಕಾರಣ ಎಲ್ಲರಿಗೂ ಒಂದೇ ಕಡೆ ನಮಗೆ ಸೀಟ್ ಸಿಕ್ಕಿದೆ. ಲೆಗ್ ಸ್ಪೇಸ್ ಎಲ್ಲ ಸ್ವಲ್ಪ ಕಡಿಮೆ ಇದೆ ಅಂತಲೇ ಹೇಳ್ಬೋದು. ಆಮೇಲೆ ಇಲ್ಲಿ ಫುಡ್ ಟ್ರೇ ಇದೆ ನೋಡಿ, ಊಟ ಕೊಡ್ತಾರೆ. ಆಮೇಲೆ ಅದು ಫುಡ್ ಟ್ರೇ ಇದೆ. ಅದು ಬಿಟ್ಟರೆ ನಮಗೆ ಇಲ್ಲಿ ಚಾರ್ಜಿಂಗ್ ಸಾಕೆಟ್ ಇದೆ. ಎಂಟರ್ಟೈನ್ಮೆಂಟ್ ಯೂನಿಟ್ ಎಲ್ಲ ಏನೂ ಇಲ್ಲ. ಹಾಗೆ ಈ ಥರದೊಂದು ಕವರ್ ಕೊಟ್ಟಿದ್ದಾರೆ. ದಿಸ್ ಇಸ್ ಫಾರ್ ವಾಮಿಟ್, ಯಾರಿಗಾದ್ರು ವಾಮಿಟಿಂಗ್ ಸೆನ್ಸೇಷನ್ಸ್ ಇದ್ದರೆ ಇದನ್ನು ಯೂಸ್ ಮಾಡ್ಬೋದು. ಇದು ವಿಂಡೋ.
ಈಗ ನಮ್ಮ ಫ್ಲೈಟ್ ಟೇಕ್ ಆಫ್ ಆಗಿದೆ. ಫುಡ್ನ ಸರ್ವ್ ಮಾಡ್ತಿದ್ದಾರೆ. ಏನೇನಿದೆ ವೆರೈಟೀಸ್ ಅಂತ ನೋಡೋದಿದೆ. ಲಾಂಜಲ್ಲೇ ಹೊಟ್ಟೆ ತುಂಬ ತಿಂದ್ಬಿಟ್ಟಿದ್ದೀವಿ. ಬಟ್ ಇಲ್ಲಿ ಏನೇನು ಸರ್ವ್ ಮಾಡ್ತಾರೆ ಅಂತ ನೋಡೋಣಂತೆ. ಫುಡ್ ಕೂಡ ಇನ್ಕ್ಲೂಡ್ ಆಗಿದೆ. ಬನ್ನಿ ನೋಡೋಣ. ಈಗ ತಾನೇ ಫುಡ್ ಸರ್ವ್ ಮಾಡಿದ್ದಾರೆ. ನೋಡೋಣ ಬನ್ನಿ ಏನೇನಿದೆ ಅಂತ. ನಮಗೆ ಫುಡ್ಡಲ್ಲಿ ಪರೋಟ ಇದೆ. ಪರೋಟ ಜೊತೆಗೆ ಇದೊಂದು ಕಟ್ಲೆಟ್ ಥರ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಂಚ್ಕೊಳಕ್ಕೆ ಒಂದು ರೀತಿಯ ಕರಿ ಇದೆ. ಅದ್ರ ಜೊತೆಗೆ ಡೆಸರ್ಟ್ ಇದೆ. ನೀರ್ ಬಾಟಲ್ ಇದೆ. ಟಿಶ್ಯೂ ಇದೆ. ಫೋರ್ಕ್ ಇದೆ. ನೈಫ್ ಇದೆ. ಇಷ್ಟು ಕೊಟ್ಟಿದ್ದಾರೆ. ಮೊದಲಿಗೆ ಪರೋಟ ಹೇಗಿದೆ ಅಂತ ನೋಡೋಣಿತೆ. ಪರೋಟ ಸ್ವಲ್ಪ ಗಟ್ಟಿ ಇದೆ ಅಂತ ಅನ್ಸುತ್ತೆ. ಪರೋಟ ಟೇಸ್ಟ್ ಚೆನ್ನಾಗಿದೆ. ಸ್ವಲ್ಪ ಗಟ್ಟಿ ಇದೆ ಅಂತ ಅನ್ಸುತ್ತೆ. ಕಟ್ಲೆಟ್ ಚೆನ್ನಾಗಿದೆ. ಸಾಫ್ಟ್ ಆಗಿದೆ. ಫೈನಲಿ ಫೈನಾನ್ಷಿಯಲ್ ಕ್ಯಾಪಿಟಲ್ ಆಫ್ ಇಂಡಿಯಾ ಮುಂಬೈಗೆ ಬಂದಿದ್ದೀವಿ. ಈಗ ಮತ್ತೆ 3 ಅವರ್ಸ್ ಇಲ್ಲೇ ವೆಯ್ಟ್ ಮಾಡಿ ಮುಂದಿನ ಫ್ಲೈಟ್ಗೆ ಹೋಗಬೇಕು. ಈಗ ಬೆಳಗಿನ ಜಾವ 4:15 ಆಗಿದೆ. ಮತ್ತೆ 7:15ಗೆ ನಮಗೆ ಇಲ್ಲಿಂದ ಫ್ಲೈಟ್ ಇರೋದು ಇಂಡೋರ್ಗೆ. ಅಲ್ಲಿ ತನಕ 3 ಅವರ್ಸ್ ಇಲ್ಲೇ ವೆಯ್ಟ್ ಮಾಡಬೇಕು. ಇಲ್ಲಿ ಕೂಡ ಲಾಂಜ್ ಆಕ್ಸೆಸ್ ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡೋಣ ಅಂತ. ಇದ್ರೆ ಅದು ಕೂಡ ಹೋಗ್ಬೋದು. ಇನ್ನು ಈ ಫ್ಲೈಟ್ ಜರ್ನಿ ಟೈಮಲ್ಲಿ ನೀವು ತಪ್ಪದೆ ಕಾಟನ್ ತೆಗೆದುಕೊಂಡು ಬನ್ನಿ. ಯಾಕೆಂದರೆ ತುಂಬಾ ಪೇಯ್ನ್ ಬರುತ್ತೆ ಕಿವಿ. ತುಂಬ ಜನಕ್ಕೆ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಫ್ಲೈಟ್ ಹತ್ತಿದಾಗ ಏರ್ ಪ್ರೆಷರ್ ವೇರಿಯೇಷನ್ ಆಗುತ್ತೆ. ಹಾಗಾಗಿ ತುಂಬಾ ಕಿವಿ ನೋವು ಬರುತ್ತೆ ತುಂಬ ಜನಕ್ಕೆ. ಹಾಗಾಗಿ ಕಾಟನಿಂದ ಏನಾದರೂ ನೀವು ಅದನ್ನು ಕವರ್ ಮಾಡಿದ್ರೆ ಅಷ್ಟು ಪೇಯ್ನ್ ಗೊತ್ತಾಗೋದಿಲ್ಲ. ಇವತ್ತು ನಾವು ಕಾಟನ್ನ ಕಿವಿಗೆ ಕವರ್ ಮಾಡಿಕೊಂಡ್ರೂ ಸ್ವಲ್ಪ ಪೇಯ್ನ್ ಇತ್ತು. ಒಂದೊಂದು ಸಲ ಡೈರೆಕ್ಟ್ ಫ್ಲೈಟ್ ಇದ್ರೇ ಬೆಟರು. ಈ ಥರ ಇಳಿದು ಚೇಂಜ್ ಮಾಡ್ಕೊಂಡು ಹೋಗೋದು ಕಷ್ಟ. ಬಟ್ ಏನಂದರೆ ಏರ್ ಇಂಡಿಯಾದಲ್ಲಿ ಫುಡ್ ಕೊಡ್ತಾರಲ್ಲ, ಹಾಗಾಗಿ ಹಸುವಾಗೋದಿಲ್ಲ. ಬಟ್ ರಾತ್ರಿ ಎಲ್ಲ ಜರ್ನಿ ಇರೋದ್ರಿಂದ ನಮಗೆ ನಿದ್ದೆ ಒಂದು ಸರಿಯಾಗಿ ಆಗೋದಿಲ್ಲ. ನಾವು ಮುಂಬೈನ ಛತ್ರಪತಿ ಶಿವಾಜಿ ಮಹಾರಾಜರ ಏರ್ಪೋರ್ಟ್ನಲ್ಲಿದ್ದೀವಿ. ಈ ಏರ್ಪೋರ್ಟ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಬಟ್ ಬೆಂಗಳೂರಷ್ಟು ಚೆನ್ನಾಗಿಲ್ಲ. ಬಟ್ ಇದು ಒಂಥರ ನೋಡೋದಕ್ಕೆ ಸ್ಟ್ಯಾಂಡರ್ಡ್ ಆಗೇ ಇದೆ. ಹಾಗೆ ನೀವು ಇನ್ನೊಂದು ಗಮನದಲ್ಲಿ ಇಟ್ಕೋಬೇಕಾಗಿರೋದು ಏನು ಅಂದರೆ, ಒಮ್ಮೆ ನೀವು ಬುಕ್ ಮಾಡ್ಕೊಳ್ಳುವಾಗ ಅದು ಸೇಮ್ PNRನಲ್ಲಿ ಇರಬೇಕಾಗತ್ತೆ. ನೀವೇನಾದ್ರು ಸಪ್ರೇಟಾಗಿ ಮುಂಬೈಗೊಂದು ಫ್ಲೈಟು, ಅದಾದ ನಂತರ ಮುಂಬೈಯಿಂದ ಸಪ್ರೇಟಾಗಿ ಇಂಡೋರ್ಗೆ ಏನಾದರೂ ಒಂದು ಫ್ಲೈಟು ಆ ಥರ ಬುಕ್ ಮಾಡಿಕೊಂಡ್ರೆ ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಇನ್ ಕೇಸ್ ಏನಾದರೂ ಮೊದಲನೇ ಫ್ಲೈಟ್ ಡಿಲೇ ಆಯಿತು ಅಂದರೆ ನಿಮಗೆ 2ನೇ ಫ್ಲೈಟ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಅದೇ ನೀವೇನಾದರೂ ಸಿಂಗಲ್ PNRನಲ್ಲಿ ಬುಕ್ ಮಾಡಿಕೊಂಡ್ರೆ ಆವಾಗ ಏರ್ಲೈನ್ಸ್ ಅವ್ರದ್ದೇ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಇನ್ ಕೇಸ್ ಏನಾದರೂ ನಮಗೆ ಬೆಂಗಳೂರಿಂದ ಫ್ಲೈಟ್ ಏನಾದರೂ ಡಿಲೇ ಆಯಿತು ಅಂದರೆ ಅವ್ರದ್ದೇ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಈ ಫ್ಲೈಟ್ ಇಲ್ಲ ಅಂದರೆ ಇನ್ನೊಂದು ಫ್ಲೈಟ್ನಲ್ಲಿ ನಮಗೆ ಕಳಿಸ್ತಾರೆ. ಅದೇ ನಾವೇನಾದರೂ ಸಪ್ರೇಟಾಗಿ ಬುಕ್ ಮಾಡಿಕೊಂಡ್ರೆ ಆಗ ತುಂಬಾ ಕಷ್ಟ ಅಂತ ಹೇಳ್ಬೋದು. ಆಗ ಹೊರಗಡೆ ಹೋಗ್ಬಿಟ್ಟು ಮತ್ತೆ ಲಗೇಜ್ನೆಲ್ಲ ತೆಗೆದುಕೊಂಡು ಮತ್ತೆ ಆ ಲಗೇಜ್ನ ಚೆಕ್ ಇನ್ ಮಾಡಿಸಿ ಮತ್ತೆ ಸೆಕ್ಯೂರಿಟಿ ಚೆಕ್ ಮಾಡಿಕೊಂಡು ಮತ್ತೆ ಹೊಸದಾಗೆ ಪ್ರೊಸೀಜರ್ ಇರುತ್ತೆ. ಇವಾಗ ನಾವು ಒಮ್ಮೆ ಏರ್ಲೈನಿಗೆ ಲಗೇಜ್ ಕೊಟ್ಟರೆ ಅದು ಡೈರೆಕ್ಟಾಗಿ ನಾವು ಮತ್ತೆ ಇಂಡೋರ್ನಲ್ಲೇ ತೆಗೆದುಕೊಳ್ತೀವಿ. ಅದೊಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಆಮೇಲೆ ಕಾಸ್ಟ್ ವೈಸ್ ಕೂಡ ಜಾಸ್ತಿ ಬರುತ್ತೆ. ಹಾಗಾಗಿ ನೀವು ಬುಕ್ ಮಾಡ್ಕೊಳ್ಳುವಾಗ ಆದಷ್ಟು ಫಸ್ಟ್ ಪ್ರಿಫರೆನ್ಸ್ ಏನಂದರೆ ನೀವು ಡೈರೆಕ್ಟ್ ಫ್ಲೈಟ್ನ ಬುಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಸೇಮ್ PNRನಲ್ಲಿ ಈ ಥರ ಫ್ಲೈಟ್ನ ಬುಕ್ ಮಾಡ್ಕೊಳ್ಳಿ. ನಿಮಗೆ ಒಂದು ಫ್ಲೈಟಿಂದ ಇನ್ನೊಂದು ಫ್ಲೈಟ್ಗೆ ಮಿನಿಮಮ್ 3 ಅವರ್ಸ್ ಆದರೂ ಇರಬೇಕು. ಆ ಥರ ಇದ್ದರೆ ಮಾತ್ರ ಬುಕ್ ಮಾಡ್ಕೊಳ್ಳಿ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ 1 ಅವರು 1.5 ಅವರ್ ಎಲ್ಲ ತೋರಿಸುತ್ತೆ. ಆ ಟೈಮಲ್ಲಿ ನಿಮಗೆ ಒಂದು ಫ್ಲೈಟ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೆಕೆಂಡ್ ಫ್ಲೈಟ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು 3 ಅವರ್ಸ್ ಮೇಲಿದ್ರೆ ಮಾತ್ರ ಈ ಥರ ಕನೆಕ್ಟಿಂಗ್ ಫ್ಲೈಟ್ನ ಬುಕ್ ಮಾಡ್ಕೊಳ್ಳಿ. ಇನ್ನೇ ನಾವು ಇವಾಗ 2ನೇ ಫ್ಲೈಟ್ನ ಬೋರ್ಡ್ ಮಾಡಬೇಕಾಗತ್ತೆ. ಇದು ದಿಲ್ಲಿಗೆ ಹೋಗೋ ಫ್ಲೈಟ್ ಆಗಿರುತ್ತೆ. ಇದು ಇಂಡೋರ್ನಲ್ಲಿ ಒಂದು ಸ್ಟಾಪ್ ಇರುತ್ತೆ. ಇಂಡೋರ್ನಲ್ಲಿ ಸ್ವಲ್ಪ ಜನ ಇಳಿಸ್ಬಿಟ್ಟು ನಂತರ ಅದು ದಿಲ್ಲಿಗೆ ಹೋಗುತ್ತೆ. ನಾವು ಇಂಡೋರ್ನಲ್ಲೇ ಇಳ್ಕೊತಾ ಇದ್ದೀವಿ. ಏರ್ಪೋರ್ಟಿಂದ ಫ್ಲೈಟಿಗೆ ಹೋಗೋದಕ್ಕೆ ನಾವು ಬಸ್ನಲ್ಲಿ ಹೋಗ್ತಾ ಇದ್ದೀವಿ. ಬಸ್ನಲ್ಲಿ ಸ್ವಲ್ಪ ದೂರ ಹೋಗಿ ಅಲ್ಲಿಂದ ನಾವು ಫ್ಲೈಟ್ನ ಬೋರ್ಡ್ ಮಾಡ್ತಾ ಇದ್ದೀವಿ ಇವಾಗ. ಹಾಗೆ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ, ಚೆಕ್ ಇನ್ ಬ್ಯಾಗಲ್ಲಿ ಕೆಲವೊಂದು ಐಟಮ್ಸ್ ಅಲೋ ಇರೋದಿಲ್ಲ, ಹಾಗೆ ಕ್ಯಾಬಿನ್ ಬ್ಯಾಗ್ಸಲ್ಲಿ ಕೆಲವೊಂದು ಐಟಮ್ಸ್ ಅಲೋ ಇರೋದಿಲ್ಲ ಅಂತ. ಮೊದಲಿಗೆ ಚೆಕ್ ಇನ್ ಬ್ಯಾಗಲ್ಲಿ ಏನೆಲ್ಲ ಅಲೋ ಇರೋದಿಲ್ಲ ಅಂತ ನೋಡೋಣಂತೆ. ಬ್ಯಾಟ್ರಿ ಐಟಮ್ಸ್ ಎಲ್ಲ ಏನಿದೆ ಅದು ಯಾವುದು ಚೆಕ್ ಇನ್ ಬ್ಯಾಗ್ನಲ್ಲಿ ಅಲೋ ಇರೋದಿಲ್ಲ. ಹಾಗಾಗಿ ನೀವು ಅದನ್ನು ಕ್ಯಾಬಿನ್ ಅಂದರೆ ನೀವು ಕೈಯಲ್ಲೇ ಇಟ್ಕೊಂಡು ಹೋಗಬೇಕಾಗತ್ತೆ. ಚೆಕ್ ಇನ್ ಬ್ಯಾಗ್ನಲ್ಲಿ ಬ್ಯಾಟ್ರಿ ಐಟಮ್ಸ್ ಯಾವುದು ಅಲೋ ಇರೋದಿಲ್ಲ. ಹಾಗೆ ಫ್ಲೇಮಬಲ್ ಮೆಟೀರಿಯಲ್ಸ್ ಏನಾದರೂ ಇತ್ತು ಅಂದರೆ ಅದು ಯಾವುದು ಅಲೋ ಇರೋದಿಲ್ಲ. ಪವರ್ ಬ್ಯಾಂಕ್ ಅಲೋ ಇರೋದಿಲ್ಲ, ಮೊಬೈಲ್ ಅಲೋ ಇರೋದಿಲ್ಲ, ಲ್ಯಾಪ್ಟಾಪ್ ಅಲೋ ಇರೋದಿಲ್ಲ. ಅದೆಲ್ಲ ನೀವು ಕ್ಯಾಬಿನ್ ಬ್ಯಾಗ್ನಲ್ಲೇ ತೆಗೆದುಕೊಂಡು ಹೋಗಬೇಕಾಗಿರುತ್ತೆ. ಇನ್ನು ಕ್ಯಾಬಿನ್ ಬ್ಯಾಗ್ನಲ್ಲಿ ಏನು ಅಲೋ ಇರೋದಿಲ್ಲ ಅಂದರೆ ಡ್ರೋನ್ ಕ್ಯಾಮ್ರಾ ಎಲ್ಲ ಇರುತ್ತಲ್ಲ, ಅದು ಯಾವುದು ಅಲೋ ಇರೋದಿಲ್ಲ. ನೀವು ಬ್ಯಾಟ್ರಿನ ಕ್ಯಾಬಿನಲ್ಲಿ ತಗೊಂಡು ಹೋಗಬೇಕು. ಹಾಗೆ ಡ್ರೋನ್ನ ನೀವು ಚೆಕ್ ಇನ್ ಬ್ಯಾಗ್ನಲ್ಲಿ ಕಳಿಸ್ಬೇಕಾಗಿರುತ್ತೆ. ಅದೊಂದು ಗಮನದಲ್ಲಿ ಇಟ್ಕೊಂಡು ನೀವು ಪ್ಯಾಕ್ ಮಾಡ್ಕೊಳ್ಳಿ. ಹಾಗೆ ಫುಡ್ ಐಟಮ್ಸ್ಗಳು ಎಲ್ಲದೂ ಅಲೋ ಇರುತ್ತೆ. ನೀವು ಚೆಕ್ ಇನ್ ಬ್ಯಾಗಲ್ಲಾದರೂ ಇಟ್ಕೊಳ್ಳಿ ಅಥವಾ ಕ್ಯಾಬಿನ್ ಬ್ಯಾಗ್ನಲ್ಲಾದರೂ ಇಟ್ಕೊಳ್ಳಿ. ಫುಡ್ ಐಟಮ್ಸ್ ಪ್ರತಿಯೊಂದು ಅಲೋ ಇರುತ್ತೆ. ಹಾಗಾಗಿ ನೀವು ಯಾವುದೇ ಟೆನ್ಷನ್ ಇಲ್ಲದೆ ನಿಮ್ಗೆ ಏನು ಫುಡ್ ಬೇಕೋ ಎಲ್ಲ ಕ್ಯಾರಿ ಮಾಡ್ಬೋದಾಗಿರುತ್ತೆ. ಈಗ ಮತ್ತೊಮ್ಮೆ ಫ್ಲೈಟ್ ಹತ್ತಿದ್ದೀವಿ. ಸುಮಾರು ಮತ್ತೆ 1.5 ತಾಸು ಮತ್ತೆ ಜರ್ನಿ ಇರುತ್ತೆ. ಇಂಡೋರ್ ತಲುಪೋಷ್ಟೊತ್ತಿಗೆ ಸುಮಾರು ನಮಗೆ 9 ಗಂಟೆ ಆಗಿರುತ್ತೆ. ಅಲ್ಲಿಂದ ನಾವು ಕ್ಯಾಬ್ನಲ್ಲಿ ಹೋಗಬೇಕು. ಕ್ಯಾಬ್ ಕೂಡ ನಾನು ಆಲ್ರೆಡಿ ಬುಕ್ ಮಾಡಿದ್ದೀನಿ. ಮೊದಲಿಗೆ ನಾವು ಓಂಕಾರೇಶ್ವರ್ಗೆ ಹೋಗ್ತಾ ಇದ್ದೀವಿ.
ಈಗ ನಮ್ಮ ಫ್ಲೈಟ್ ಟೇಕ್ ಆಫ್ ಆಗ್ತಾ ಇದೆ. ಮೇಲಿನಿಂದ ನಮಗೆ ಮುಂದೆ ಸಮುದ್ರ ತೀರ ಕಾಣುತ್ತೆ. ತುಂಬಾನೇ ಬ್ಯೂಟಿಫುಲ್ ವ್ಯೂ ಅಂತ ಹೇಳ್ಬೋದು. ನಾವು ಬೆಳಗಿನ ಜಾವ ಬಂದಿದ್ದ ಕಾರಣ ನಮಗೆ ಆಲ್ರೆಡಿ ಆವಾಗಲೇ ಕಾಣಿಸ್ಲಿಲ್ಲ. ಈಗ ನಮಗೆ ಬ್ಯೂಟಿಫುಲ್ ವ್ಯೂ ಕಾಣುತ್ತೆ. ಬನ್ನಿ ಇವಾಗ ಸಮುದ್ರ ತೀರವನ್ನು ನೋಡೋಣಂತೆ. ಸುಂದರವಾದ ನಗರ ಮುಂಬೈ, ಒಂದು ಸುಂದರವಾದ ನಗರ, ಅದು ಸಮುದ್ರ ತೀರದಲ್ಲಿದೆ. ಈ ಸಮುದ್ರ ಹಾಗೆ ಕಟ್ಟಡಗಳು ಎಲ್ಲ ನೋಡೋದಕ್ಕೆ ತುಂಬಾನೇ ಬ್ಯೂಟಿಫುಲ್ ಆಗಿರುತ್ತೆ. ಅದನ್ನ ಎಂಜಾಯ್ ಮಾಡಿ ವ್ಯೂನ. ನೋಡಿ ಈಗ ಬ್ರೇಕ್ಫಾಸ್ಟ್ ಸರ್ವ್ ಮಾಡಿದ್ದಾರೆ, ಏನಿದೆ ಅಂತ ನೋಡೋಣ. ಹಾಗೆ ಒಂದು ವಾಟರ್ ಬಾಟಲ್ ಕೊಟ್ಟಿದ್ದಾರೆ. ನಮಗೆ ಎರಡನೇ ಫ್ಲೈಟ್ನಲ್ಲಿ ಬ್ರೇಕ್ಫಾಸ್ಟು ಇಡ್ಲಿ ಅಥವಾ ಪೊಂಗಲ್ಲು ಈ ಥರದ್ದು ಏನಾದರೂ ಸರ್ವ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಇಲ್ಲಾಂದರೆ ಚಪಾತಿ ಅಥವಾ ಪನ್ನೀರ್ ಕರಿ ಆ ಥರದ್ದು ಏನಾದರೂ ಸರ್ವ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಬಟ್ ಒಂದೇ ಒಂದು ಬನ್ ಮಾತ್ರ ಕೊಟ್ಟಿದ್ದು, ಸ್ಟಫ್ಡ್ ಬನ್ ಇತ್ತು. ಬಟ್ ಟೇಸ್ಟ್ ವೈಸ್ ಬನ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸಾಫ್ಟ್ ಆಗಿತ್ತು, ಹಾಗೆ ತುಂಬಾ ಸ್ಪೈಸಿ ಆಗಿತ್ತು. ನಿಮಗೆ ಮೀಲ್ ಏನಾದರೂ ಬೇಕು ಅಂದರೆ ನೀವು ಮುಂಚೆನೇ ಅದನ್ನು ಸೆಲೆಕ್ಟ್ ಮಾಡಿರಬೇಕಾಗತ್ತೆ. ನಿಮಗೆ ವೆಜಿಟೇರಿಯನ್ ಮೀಲ್ ಇರುತ್ತೆ, ಇಲ್ಲ ಡಯಾಬಿಟಿಕ್ ಮೀಲ್ ಇರುತ್ತೆ, ನಾನ್ ವೆಜಿಟೇರಿಯನ್ ಮೀಲ್ ಇರುತ್ತೆ, ಅದು ಬಿಟ್ಟರೆ ಹಲಾಲ್ ಮೀಲ್ ಇರುತ್ತೆ. ಈ ಥರ ತುಂಬಾ ವೆರೈಟೀಸ್ ಆಫ್ ಮೀಲ್ಸ್ ಇರುತ್ತೆ. ನಿಮ್ಗೆ ಏನು ಬೇಕಿರೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದಾಗುತ್ತೆ. ವೀಗನ್ ಮೀಲ್ ಅಂತ ಇರುತ್ತೆ. ವೀಗನ್ ಮೀಲ್ ಅಂದರೆ ಡೈರಿ ಪ್ರಾಡಕ್ಟ್ಸ್ ಏನು ಯೂಸ್ ಮಾಡೋದಿಲ್ಲ, ಆ ಥರ ಮೀಲ್ ಕೂಡ ಇರುತ್ತೆ. ಫೈನಲಿ ತಿಂಡಿ ಆಯ್ತು. ಆಕ್ಚುಲಿ ಫಸ್ಟ್ ಫ್ಲೈಟಿಗೆ ಕಂಪೇರ್ ಮಾಡಿದ್ರೆ ಇದನ್ನ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಪರೋಟ ಎಲ್ಲ ಓಕೆ ಇತ್ತು. ಬಟ್ ಈಗ ಏನ್ ಕೊಟ್ಟಿದ್ರು ಅದು ತುಂಬಾನೇ ಚೆನ್ನಾಗಿತ್ತು. ಅದು ಸ್ಟಫ್ ಬಂತರ ಅಂತ ಅನ್ಸುತ್ತೆ. ಟೇಸ್ಟ್ ವೈಸ್ ತುಂಬಾನೇ ಚೆನ್ನಾಗಿತ್ತು. ತುಂಬಾನೇ ಸ್ಪೈಸಿ ಆಗಿ ಬಿಸಿ ಬಿಸಿ ಆಗಿತ್ತು. ಹಾಗಾಗಿ ಒಂಥರ ಫುಲ್ ಹೊಟ್ಟೆ ತುಂಬೋಯ್ತು. ಚಿಕ್ಕದಿದ್ರು ಹೊಟ್ಟೆ ತುಂಬೋಯ್ತು. ಈಗ ಇನ್ನೇನು ನಾವು ಮಧ್ಯಪ್ರದೇಶದ ಕೈಗಾರಿಕಾ ರಾಜಧಾನಿಯಾದ ಇಂಡೋರ್ ಪಟ್ಟಣವನ್ನು ತಲುಪ್ತಾ ಇದ್ದೀವಿ. ನೋಡಿ, ನಿಮಗೆ ಮೇಲಿಂದ ವ್ಯೂ ಕಾಣ್ತಾ ಇದೆ, ಸಿಟಿ ವ್ಯೂ ಕಾಣ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೇವಿ ಅಹಲ್ಯಾಬಾಯಿ ಹೋಳ್ಕರ್ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗ್ತಾ ಇದ್ದೀವಿ. ಈಗ ತಾನೇ ಫ್ಲೈಟ್ ನಲ್ಲಿ ಇಳಿದು ಹೋಗ್ತಾ ಇದೀವಿ. ಕ್ಯಾಬ್ ನ ಬುಕ್ ಮಾಡಿದೀವಿ. ಇಂಡೋರ್ ಬಂದ್ಬಿಟ್ಟು ನಮ್ಗೆ ಮಧ್ಯಪ್ರದೇಶದ ಕೈಗಾರಿಕಾ ನಗರ ಅಂತ ಹೇಳ್ಬೋದು. ಇದೇನೊಂಥರ ಇಂಡಸ್ಟ್ರಿಯಲ್ ಕ್ಯಾಪಿಟಲ್ ಆಫ್ ಮಧ್ಯಪ್ರದೇಶ ಅಂತ ಹೇಳ್ಬೋದು. ಭೂಪಾಲ್ ನಮ್ಗೆ ಕ್ಯಾಪಿಟಲ್ ಸಿಟಿ ಆದ್ರೂ ಇಂಡೋರ್ಗೆ ತುಂಬಾನೇ ಮಹತ್ವ ಇದೆ ಅಂತ ಹೇಳ್ಬೋದು. ಈಗ ನಿಮ್ಗೆ ಕಾಣಿಸ್ತಿದೆಯಲ್ಲ, ಇದು ದೇವಿ ಅಹಲ್ಯಾಬಾಯಿ ಹೋಳ್ಕರ್. ಇವ್ರ ಹೆಸರಿನಲ್ಲೇ ಇರೋದು ಏರ್ಪೋರ್ಟು. ಇವರೇ ಅಹಲ್ಯಾಬಾಯಿ ಹೋಳ್ಕರ್. ಇವರ ಊರಾದ ಮಾಹಿಷ್ಮತಿ ಅಂದರೆ ಮಾಹೇಶ್ವರಿ ಕೂಡ ಹೋಗ್ತಾ ಇದ್ದೀವಿ. ಮುಂದೆ ನಿಮ್ಗೆ ಆ ವಿಡಿಯೋನು ಬರುತ್ತೆ. ಅದರಲ್ಲಿ ನಿಮಗೆ ಇವರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಹೀಗೆ ನಾವು ಇಂಡೋರ್ ಏರ್ಪೋರ್ಟ್ ಇಂದ ಹೋಗಬೇಕು. ಸಾಮಾನ್ಯವಾಗಿ ಇಂಡೋರಿಗೆ ಬಂದ ನಂತರ ಉಜ್ಜಯಿನಿಗೆ ಹೋಗ್ತಾರೆ, ಇಲ್ಲಾಂದ್ರೆ ಓಂಕಾರೇಶ್ವರ್ಗೆ ಹೋಗ್ತಾರೆ. ಉಜ್ಜಯಿನಿಗೆ ಹೋಗ್ಬೇಕು ಅಂದ್ರೆ ಇಲ್ಲಿಂದ ಕೇವಲ ಒಂದು 1000 ರೂಪೀಸ್ ಕೊಟ್ರೆ ಕ್ಯಾಬ್ ನಲ್ಲಿ ಕರ್ಕೊಂಡು ಹೋಗಿ ಬಿಡ್ತಾರೆ. ಇಲ್ಲಾಂದ್ರೆ ನೀವು ಬಸ್ ಸ್ಟ್ಯಾಂಡ್ ಹೋದ್ರೆ ಅಲ್ಲಿ ಬಸ್ಸಸ್ ಸಿಗುತ್ತೆ. ಇನ್ನು ನಿಮ್ಗೆ ಓಂಕಾರೇಶ್ವರ್ಗೆ ಹೋಗ್ಬೇಕು ಅಂದ್ರೆ ಇಲ್ಲಿಂದ 2000 ರೂಪಾಯಿ ಆಗುತ್ತೆ. ನಾವು ಕ್ಯಾಬ್ ನ ಬುಕ್ ಮಾಡ್ಕೊಂಡಿದೀವಿ. ಅದು ನಾವು ಮೇಕ್ ಮೈ ಟ್ರಿಪ್ ನಲ್ಲಿ ಬುಕ್ ಮಾಡ್ಕೊಂಡಿರೋದು. 2000 ರೂಪಾಯಿ ಆಯ್ತು. ನಾವು ಯಾಕಂದ್ರೆ 4 ಜನ ಇದೀವಲ್ಲ, ಅದಕ್ಕೆ ನಾವು ಕ್ಯಾಬ್ ನ ಬುಕ್ ಮಾಡ್ಕೊಂಡಿದೀವಿ. ಇನ್ನು ನೀವೇನಾದ್ರು ಓಂಕಾರೇಶ್ವರ್ಗೆ ಬಸ್ ನಲ್ಲಿ ಹೋಗ್ಬೇಕು ಅಂದ್ರೆ ಇಂಡೋರಿಗೆ ಹೋಗಿ, ಇಂಡೋರ್ ನಿಂದ ನಿಮ್ಗೆ ಪ್ಲಾಟ್ಫಾರ್ಮ್ ನಂಬರ್ 10 ಇಂದ ನಿಮ್ಗೆ ತುಂಬಾನೇ ಬಸ್ಸಸ್ ಅವೈಲಬಲ್ ಇರುತ್ತೆ. ಅಲ್ಲಿಂದ ನೀವು ಬಸ್ಸಿಗೆ ಹೋಗ್ಬೋದಾಗಿರುತ್ತೆ. ಇಲ್ಲಿ ನಿಮ್ಗೆ ಆಟೋ ಫೆಸಿಲಿಟಿ ಸಿಗುತ್ತೆ. ಇಲ್ಲಿಂದ ಆಟೋನಲ್ಲಿ ನೀವು ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಬಸ್ ಸ್ಟ್ಯಾಂಡ್ ನಿಂದ ನೀವು ಮತ್ತೆ ಓಂಕಾರೇಶ್ವರ್ಗೆ ಹೋಗ್ಬೋದಾಗಿರುತ್ತೆ. ಅದು ನಿಮ್ಗೆ ಇನ್ನ ತುಂಬಾ ಎಕನಾಮಿಕಲ್ ಆಗಿ ಬೀಳತ್ತೆ ಅಂತ ಹೇಳ್ಬೋದು. ಒಬ್ರು ಇಬ್ರು ಬಂದ್ರೆ ನೀವು ಬಸ್ ನಲ್ಲೇ ಹೋಗ್ಬೋದಾಗಿರುತ್ತೆ. ನೋಡಿ, ಇಂಡೋರ್ ಇಸ್ ದ ಕ್ಲೀನೆಸ್ಟ್ ಸಿಟಿ ಅಂತ. ಅದಕ್ಕೆ ಇಲ್ಲಿ ವೆಲ್ಕಮ್ ಟು ದ ಇಂಡೋರ್, ದ ಕ್ಲೀನೆಸ್ಟ್ ಸಿಟಿ ಆಫ್ ಇಂಡಿಯಾ ಅಂತ ಬೋರ್ಡ್ ಹಾಕಿದ್ದಾರೆ. ಈಗ ನಾವು ಕ್ಯಾಬ್ನಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿಂದ ನಮಗೆ ಓಂಕಾರೇಶ್ವರ್ 90 ಕಿಲೋಮೀಟರ್ ದೂರ ಆಗುತ್ತೆ. ಹೆಚ್ಚು ಕಮ್ಮಿ ನಮಗೆ 3 ಅವರ್ ಬೇಕು. ಇಲ್ಲಿಂದ ಕ್ಯಾಬ್ನಲ್ಲಿ ನಮಗೆ 2000 ರೂಪಾಯಿ ಆಗಿದೆ. ನಾವು ಮೇಕ್ ಮೈ ಟ್ರಿಪ್ನಲ್ಲಿ ಬುಕ್ ಮಾಡಿದ್ವಿ. ಅವರು ಬಂದಿದ್ದರು. OTP ಹೇಳಿದ ನಂತರ ಸೀದಾ ಹೋಗ್ತಾ ಇದ್ದೀವಿ. ಈಗ ಇನ್ ಕೇಸ್ ನೀವೇನಾದರೂ ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳಿಲ್ಲ ಅಂದರೂ ಇಲ್ಲಿಗೆ ಬಂದ ನಂತರ ನಿಮಗೆ ಹೊರಗಡೆ ಬಂದರೆ ಸಾಕಷ್ಟು ಕ್ಯಾಬ್ಸ್ಗಳೆಲ್ಲ ಅವೈಲೇಬಲ್ ಇರುತ್ತೆ. ತುಂಬಾ ಫೆಸಿಲಿಟಿ ಚೆನ್ನಾಗಿದೆ. ನಿಮ್ಗೆ ಅಲ್ಲಿ ಓಲಾ ಔಟ್ಲೆಟ್ ಕೂಡ ಇದೆ. ನೀವು ಅಲ್ಲೇ ಹೋಗಿ ಕೂಡ ಬುಕ್ ಮಾಡ್ಕೊಳ್ಬೋದಾಗತ್ತೆ. ಕ್ಯಾಬ್ಸ್ಗೆಲ್ಲ ಏನು ನಿಮ್ಗೆ ಅಷ್ಟೊಂದು ತೊಂದರೆ ಆಗೋದಿಲ್ಲ. ಇನ್ನು ಇಂಡೋರ್ನಲ್ಲಿ ನಿಮಗೆ
ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ಇಲ್ಲಿ ಟ್ರಾಫಿಕ್ ರೂಲ್ಸ್ ಅಂತೂ ಯಾರು ಕರೆಕ್ಟಾಗಿ ಫಾಲೋ ಮಾಡೋದೇ ಇಲ್ಲ, ಎಲ್ಲ ಕಡೆಯಿಂದನೂ ನುಗ್ತಾನೆ ಇರ್ತಾರೆ, ಹಾಗಾಗಿ ತುಂಬ ಜಾಮ್ ಆಗ್ತಾನೆ ಇರುತ್ತೆ. ಅದ್ರ ಜೊತೆಗೆ ನಮಗೆ ಹೆಲ್ಮೆಟ್ ಆಗಿರ್ಬೋದು, ಸೀಟ್ ಬೆಲ್ಟ್ ಆಗಿರ್ಬೋದು, ಯಾವುದೇ ರೂಲ್ಸ್ ಇರೋದಿಲ್ಲ. ಎಲ್ಲರಿಗೂ ಹೇಗೆ ಬೇಕೋ ಹಾಗೆ ಬರ್ತಾರೆ ಅಂತ ಹೇಳ್ಬೋದು. ಟ್ರಾಫಿಕ್ ರೂಲ್ಸ್ ಮಾತ್ರ ಇಲ್ಲಿ ಝೀರೋ ಅಂತ ಹೇಳ್ಬೋದು. ಇಂಡೋರಿಂದ ಓಂಕಾರೇಶ್ವರ್ಗೆ ಹೋಗ್ತಾ ರೋಡ್ ಏನು ಅಷ್ಟು ಚೆನ್ನಾಗಿಲ್ಲ, ತುಂಬ ಕನ್ಸ್ಟ್ರಕ್ಷನ್ಸ್ ಆಗ್ತಾ ಇದೆ, ಹಾಗಾಗಿ ತುಂಬಾ ಟೈಮ್ ತಗೊಳುತ್ತೆ ಅಂತ ಹೇಳ್ಬೋದು. ನಾವೊಂದು 2.5 ಅವರ್ಸಲ್ಲೆಲ್ಲ ಹೋಗ್ಬಿಡ್ತೀವಿ ಅಂತ ಅನ್ಕೊಂಡ್ವಿ, ಬಟ್ ರೋಡ್ ಕಂಡೀಷನ್ ಚೆನ್ನಾಗಿಲ್ಲದೆ ಇರೋ ಕಾರಣ ಅರೌಂಡ್ 3 ಅವರ್ಸ್ ಬೇಕಾಗುತ್ತೆ ನಮಗೆ ಓಂಕಾರೇಶ್ವರ್ ತಲುಪೋದಕ್ಕೆ ಇಂಡೋರ್ ಏರ್ಪೋರ್ಟ್ನಿಂದ. ಈಗ ಫ್ಲೈಟ್ ಚಾರ್ಜಸ್ ಎಷ್ಟಿದೆ ನೋಡೋಣ ಬನ್ನಿ. ನಾನು ಬೆಂಗಳೂರಿನಿಂದ ಇಂಡೋರ್ಗೆ ಒನ್ ವೇ ಎಷ್ಟಿದೆ ಅಂತ ನೋಡ್ತೀನಿ. ಬೆಂಗಳೂರು ಟು ಇಂಡೋರ್ ನೋಡಿ, ಇಂಡೋರ್ ಅಂತ ಟೈಪ್ ಮಾಡಿದ ತಕ್ಷಣ ದೇವಿ ಅಹಲ್ಯಾಬಾಯಿ ಹೋಳ್ಕರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಇದೆ, ಕ್ಲಿಕ್ ಮಾಡ್ತಾ ಇದ್ದೀನಿ. ನಾನು ಅಪ್ರಾಕ್ಸಿಮೇಟ್ಲಿ ಜೂನ್, ಜುಲೈ ಅಥವಾ ಆಗಸ್ಟಿಗೆ ಚೆಕ್ ಮಾಡ್ತೀನಿ. ಆಗಸ್ಟ್ 2ನೇ ತಾರೀಕಿನಿಂದ ಒನ್ ವೇ ಚೆಕ್ ಮಾಡ್ತೀನಿ ಸಾಕು. ನಿಮಗೆ ಸೇಮ್ ಇರುತ್ತೆ ಹೆಚ್ಚು ಕಮ್ಮಿ. ಒನ್ ವೇಗೆ ಚೆಕ್ ಮಾಡ್ತಾ ಇದ್ದೀನಿ ನೋಡಿ. ಆಗಸ್ಟ್ 2ನೇ ತಾರೀಕು ಡಿಪಾರ್ಚರ್ ಆದರೆ ಎಷ್ಟು ಅಂತ ನೋಡೋಣಂತೆ. ನೋಡಿ, ರೇಟ್ಸ್ ತೋರಿಸ್ತಾ ಇದೆ, ಹೆಚ್ಚು ಕಮ್ಮಿ 6,000 ರೂಪಾಯಿ ತೋರಿಸ್ತಾ ಇದೆ, 6,000, 6,500 ತೋರಿಸ್ತಾ ಇದೆ. ಅದೇ ನಾನು ನಾನ್ ಸ್ಟಾಪ್ನ ತೆಗೆದುಬಿಡ್ತೀನಿ. ನಾನ್ ಸ್ಟಾಪ್ ತೆಗೆದ್ರೆ ನೋಡಿ, ಕೇವಲ 5,872 ರೂಪಾಯಿ ತೋರಿಸ್ತಿದೆ. ನಾವು ಇದರಲ್ಲೇ ಹೋಗಿದ್ದು. ಬೆಳಗ್ಗೆ 2 ಗಂಟೆಗೆ ಹೊರಟ್ಬಿಟ್ಟು ಬೆಳಗ್ಗೆ 9 ಗಂಟೆಗೆ ನಾವು ಇಂಡೋರ್ನ ತಲುಪ್ತೀವಿ. ಇದರಲ್ಲಿ ಬುಕ್ ನೌ ಅಂತ ಕೊಟ್ಟರೆ ಸೇಮ್ PNR ನಲ್ಲಿ ಬುಕ್ ಆಗುತ್ತೆ ನಿಮಗೆ, ಹಾಗಾಗಿ ನೀವು ಒಂದೇ ಇದರಲ್ಲಿ ಬುಕ್ ಮಾಡ್ಕೊಳ್ಬೋದಾಗಿರುತ್ತೆ. ಬುಕ್ ನೌ ಅಂತ ಕೊಡ್ತಾ ಇದ್ದೀನಿ ನೋಡಿ. ಬುಕ್ ನೌ ಅಂತ ಕೊಟ್ಟರೆ ನಮಗೆ 2 ಗಂಟೆಗೆ ಹೊರಟ್ಬಿಟ್ಟು 4 ಗಂಟೆಗೆ ಬಾಂಬೆ ತಲುಪುತ್ತೆ, 7:25ಕ್ಕೆ ಮತ್ತೆ ಹೊರಟ್ಬಿಟ್ಟು 9 ಗಂಟೆಗೆ ಇಂಡೋರ್ ತಲುಪುತ್ತೆ. 3 ಅವರ್ ನಮಗೆ ಲೇ ಓವರ್ ಇರುತ್ತೆ. ಇದರಲ್ಲಿ ನೀವು ಬುಕ್ ಮಾಡ್ಕೊಳ್ಬೋದಾಗಿರುತ್ತೆ. ನಿಮಗೆ 15 kg ತನಕ ಲಗೇಜ್ ಕೂಡ ಫ್ರೀ ಇರುತ್ತೆ. ಆರಾಮಾಗಿ ಇದರಲ್ಲಿ ಬುಕ್ ಮಾಡಿಕೊಂಡು ನೀವು ಹೋಗಿ ಬರ್ಬೋದಾಗತ್ತೆ. ಈಗ ಬನ್ನಿ ನಮಗೆ ಟ್ರೈನಲ್ಲಾದರೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ನೋಡೋಣಂತೆ. ನೋಡಿ, ಬೆಂಗಳೂರಿನಿಂದ ಖಾಂಡ್ವಾ ಜಂಕ್ಷನ್ಗೆ ಟ್ರೈನ್ಸ್ನ ನಾನು ತೋರಿಸ್ತಾ ಇದ್ದೀನಿ ನೋಡಿ. KSR ಬೆಂಗಳೂರು ಟು ಖಾಂಡ್ವಾ ಜಂಕ್ಷನ್ ಅಂತ ಹಾಕಿದ್ದೀನಿ. ನಿಮಗೆ 2 ಟ್ರೈನ್ ಅವೈಲೇಬಲ್ ಇದೆ. ಒಂದು ನಮಗೆ ಮಂಗಳವಾರ ಮತ್ತು ಗುರುವಾರ ಹೋಗುತ್ತೆ. ಸ್ಲೀಪರ್ ಕೋಚ್ ಬಂದುಬಿಟ್ಟು ನಮಗೆ 735 ರೂಪಾಯಿ ಆಗುತ್ತೆ. ನಿಮಗೆ 31 ಅವರ್ ಜರ್ನಿ ಇದರಲ್ಲಿ. ಇನ್ನು ನಿಮಗೆ ಎ ಸಿನಲ್ಲಿ ಬೇಕು ಅಂದರೆ 3 ಟೈರ್ AC ಆದರೆ 1,860 ರೂಪಾಯಿ ಆಗುತ್ತೆ. ಅದೇ ನಿಮಗೆ 2 ಟೈರ್ AC ಅಂದರೆ 2,640 ರೂಪಾಯಿ ಆಗುತ್ತೆ. ಇನ್ನು ನಿಮಗೆ ಡೈಲಿ ಟ್ರೈನ್ ಬೇಕು ಅಂದರೆ ಕರ್ನಾಟಕ ಎಕ್ಸ್ಪ್ರೆಸ್ ಇದೆ ನೋಡಿ. ಕರ್ನಾಟಕ ಎಕ್ಸ್ಪ್ರೆಸ್ ನಿಮಗೆ ಡೈಲಿ ಸಿಗುತ್ತೆ. ಸ್ಲೀಪರ್ ಕೋಚಲ್ಲಿ ಬಂದುಬಿಟ್ಟು ನಿಮಗೆ ರೇಟು 670 ರೂಪಾಯಿ ಆಗಿರುತ್ತೆ. ಹಾಗೆ ನಿಮಗೆ 3 ಟೈರ್ನಲ್ಲಿ 1,710 ರೂಪಾಯಿ ಆಗುತ್ತೆ. 2 ಟೈರ್ AC ನಲ್ಲಿ 2,420 ರೂಪಾಯಿ ಆಗುತ್ತೆ. ಹಾಗೆ 1 AC ನಲ್ಲಿ 4,065 ರೂಪಾಯಿ ಆಗುತ್ತೆ. ಅದೇ ನೀವೇನಾದರೂ ಉಜ್ಜಯಿನಿಗೆ ಡೈರೆಕ್ಟಾಗಿ ಹೋಗಬೇಕು ಅಂದರೆ ನಿಮಗೆ ಉಜ್ಜಯಿನಿನಲ್ಲೇ ರೈಲ್ವೆ ಸ್ಟೇಷನ್ ಇದೆ, UJN ಅಂತ ಸ್ಟೇಷನ್ ಕೋಡು. ಅದು ಕೂಡ ನಿಮಗೆ ತೋರಿಸ್ತೇನೆ ಯಾವ್ಯಾವ ಟ್ರೈನ್ಸ್ ಇದೆ ಅಂತ. ಉಜ್ಜಯಿನಿಗೆ ನಮಗೆ ಡೈಲಿ ಟ್ರೈನ್ಸ್ ಯಾವುದು ಅವೈಲೇಬಲ್ ಇಲ್ಲ, ವೀಕ್ಲಿ ಟ್ರೈನ್ಸ್ ಇದೆ ನೋಡಿ. ನಮಗೆ ಗುರುವಾರ ಇರುತ್ತೆ, ಹಾಗೆ ಶನಿವಾರ ಇರುತ್ತೆ. ಅದು ನಮಗೆ ಮೈಸೂರು JP ಎಕ್ಸ್ಪ್ರೆಸ್ ಅಂತ ಇದೆ, ಜೈಪುರ್ ಎಕ್ಸ್ಪ್ರೆಸ್ ಅನ್ಸುತ್ತಿದ್ದು, ಮೈಸೂರು ಜೈಪುರ್ ಎಕ್ಸ್ಪ್ರೆಸ್ ಅಂತ ಈ ಟ್ರೈನ್ ಇದೆ ನಮಗೆ. ಅದು ಬಿಟ್ಟರೆ ನಮಗೆ ನೆಕ್ಸ್ಟ್ ಯಾವುದು ಟ್ರೈನ್ ಇದೆ ಅಂದರೆ ಯಶವಂತಪುರಿಂದ ಒಂದು ಹೊರಡುತ್ತೆ ನೋಡಿ, ಈ ಟ್ರೈನ್ ಇದೆ. 2 ಟ್ರೈನ್ ಇದೆ. ಇದು ನಮಗೆ ಟ್ಯೂಸ್ಡೇ ಮಾತ್ರ ಇರುತ್ತೆ, ಅಂದರೆ ಮಂಗಳವಾರ ಮಾತ್ರ ಇರುತ್ತೆ. ಇದು ನಮಗೆ ರೇಟ್ ಬಂದುಬಿಟ್ಟು 800 ರೂಪಾಯಿ ಆಗಿರುತ್ತೆ. ಉಜ್ಜಯಿನಿಗಾದರೆ 800 ರೂಪಾಯಿ ಆಗಿರುತ್ತೆ. ಅದೇ AC ನಲ್ಲಾದರೆ 1,915 ರೂಪಾಯಿ. ನೀವು ಇದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ರೇಟ್ಸ್ ಎಲ್ಲ ಚೆಕ್ ಮಾಡ್ಕೊಳ್ಬೋದಾಗಿರುತ್ತೆ. ಇನ್ನೇನು ಅರ್ಧ ಗಂಟೆಗೆ ನಾವು ಓಂಕಾರೇಶ್ವರನ ರೀಚ್ ಆಗ್ತೀವಿ. ನಾನು ನಿಮಗೆ ಮುಂದಿನ ವಿಡಿಯೋನಲ್ಲಿ ಓಂಕಾರೇಶ್ವರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋನಲ್ಲಿ ನಾವು ಬೆಂಗಳೂರಿನಿಂದ ಹೇಗೆ ಬಂದ್ವಿ, ಹಾಗೆ ಫ್ಲೈಟ್ನಲ್ಲಿ ಎಷ್ಟಾಗುತ್ತೆ, ಟ್ರೈನಲ್ಲಿ ಎಷ್ಟಾಗುತ್ತೆ, ಹೇಗೆ ಬರಬೇಕು, ಓಂಕಾರೇಶ್ವರ ಹೇಗೆ ರೀಚ್ ಆಗಬೇಕು ಅನ್ನೋ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ. ಓಂ ನಮಃ ಶಿವಾಯ.